ಟಿ ಮತ್ತೊಂದು ಸ್ವರೂಪದಲ್ಲಿ ಈಗ ಹೆಚ್ಚಳ ಆಗ್ತಾ ಇದೆ. ಅದು ಹೇಗೆ GST ಬರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ GSTಯನ್ನು ಈಗ ಹೆಚ್ಚಳ ಮಾಡ್ತಾ ಇರುವಂಥದ್ದು ಯಾವ್ಯಾವ ಉತ್ಪನ್ನಗಳ ಮೇಲೆ ಅನ್ನೋದನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ದೇಶದ ಜನರ ಮೇಲೆ ಮತ್ತೊಂದು ತೆರಿಗೆ ಹೊರೆ ಈಗ ಬೀಳುವಂಥದ್ದಿದೆ. ಇದು ಬಹಳ ಮುಖ್ಯವಾಗಿ GSTಯಲ್ಲಿ 35%ನ ಹೊಸದೊಂದು ಸ್ಲ್ಯಾಬ್ ಸೇರ್ಪಡೆ ಆಗ್ತಾ ಇದೆ. 35%ನ ಹೊಸ ಸ್ಲ್ಯಾಬ್ ಸೇರ್ಪಡೆ ಆಗ್ತಾ ಇದೆ. ಒಟ್ಟು 148 ಉತ್ಪನ್ನಗಳ ಮೇಲಿನ GSTಯನ್ನು ಪರಿಷ್ಕರಣೆ ಕೂಡ ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ 35% GST ಜೊತೆಗೆ ಹೊಸ ಸೆಸ್ ಹಾಕುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. GST ಕೌನ್ಸಿಲ್ ಮತ್ತೊಂದು ಬರೆಯನ್ನು ಹಾಕುವಂತಹ ಸಾಧ್ಯತೆ ಇರುವಂಥದ್ದು. ಡಿಸೆಂಬರ್ 21ರಂದು ನಡೆಯಲಿರುವಂತಹ ಸಭೆಯಲ್ಲಿ ಇದರ ಘೋಷಣೆ ಆಗುತ್ತೆ. ಇದಕ್ಕೆ ಪೂರಕವಾದಂಥ ಚರ್ಚೆಗಳು ಈಗ ನಡೀತಾ ಇದೆ. ಹಾಗಾದರೆ 35% ಯಾವುದಕ್ಕೆ ಆಗುತ್ತೆ, ಯಾವ ಉತ್ಪನ್ನಗಳಿಗೆ ಆಗುತ್ತೆ ಅನ್ನುವಂಥದ್ದನ್ನು, ಯಾವ ಸ್ಲ್ಯಾಬ್ನಲ್ಲಿ ಬರುತ್ತೆ ಅಂತ ಹೇಳುವಂಥ ನೋಡಿದಾಗ ಈಗಾಗಲೇ ನಮ್ಮಲ್ಲಿ 5%, 12%, 18%, 28% ಮತ್ತು 35% ಹೀಗೆ ಒಟ್ಟು 4 ಕ್ಯಾಟಗರಿಗಳೇನಿದ್ವು. ಅದರ ಜೊತೆಗೆ ಈಗ 5 35% ಕ್ಯಾಟಗರಿಯು ಕೂಡ ಸೇರ್ಪಡೆ ಆಗ್ತಾ ಇದೆ GSTಯಲ್ಲಿ. ಇದರಲ್ಲಿ ಈ ಕ್ಯಾಟಗರಿಯಲ್ಲಿ ಭಾಳ ಮುಖ್ಯವಾಗಿ 35% ಬರ್ತಾ ಇರುವಂಥದ್ದು ತಂಬಾಕು ಉತ್ಪನ್ನ ಮತ್ತು ಏನು ತಂಪು ಪಾನೀಯಗಳು ಅಂತೇಳಿ ಕರಿತೀವಿ. ಆ ತಂಪು ಪಾನೀಯಗಳಿಗೆ ಈ 35%ನ ಸ್ಲ್ಯಾಬ್ ಅನ್ವಯ ಆಗುತ್ತೆ. ಇವುಗಳನ್ನು ಹೇಳ್ತಾ ಇರುವಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ ಆರೋಗ್ಯವನ್ನು ಕಾಪಾಡೋದು. ಯಾಕೆಂದರೆ ಈ ತಂಪು ಪಾನೀಯಗಳ ಸೇವನೆಯು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಇದ್ದೇ ಇರ್ತವೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಸಬೇಕು ಜನರಲ್ಲಿ. ಹಾಗೆಯೇ ತಂಬಾಕು ಉತ್ಪನ್ನಗಳನ್ನು ಸೇವನೆ ಮಾಡುವಂಥದ್ದು ಕಡಿಮೆ ಮಾಡಬೇಕು ಜನರಲ್ಲಿ. ಹೀಗಾಗಿ ನಾವು GSTನ ಹೆಚ್ಚಳ ಮಾಡ್ತಾ ಇದ್ವಿ. ಸೊ ದ್ಯಾಟ್ ಜನ ಪರ್ಚೇಸ್ ಮಾಡೋಂಥ ಕಡಿಮೆ ಮಾಡ್ತಾರೆ. ₹100ದಲ್ಲಿ ₹135 ಆಗುತ್ತೆ. ₹118, ₹128 ಇದ್ದು ₹135 ಆಗುತ್ತೆ. ಈ ರೀತಿಯಾದಂತಹದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತೇಳಿ ಉಲ್ಲೇಖ ಮಾಡಲಾಗುತ್ತೆ. ಆದರೆ ವಾಸ್ತವವಾಗಿ ಇದರಿಂದಾಗಿ ಕಡಿಮೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ನಮ್ಮಲ್ಲಿ ಒಟ್ಟು GSTಯ ಕಲೆಕ್ಷನನ್ನು ಕೂಡ ನಾವು ಗಮನಿಸೋದಿದ್ದರೆ ಯಾವ ರೀತಿಯಲ್ಲಿ GST ಸಂಗ್ರಹ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಭಾಳ ಮುಖ್ಯವಾಗಿ ಸಿಗರೇಟು ಉತ್ಪನ್ನಗಳ ಮೇಲಿನ ಏನು ತೆರಿಗೆ ಹೆಚ್ಚಳದಿಂದ 35% ಇದನ್ನು ಏರಿಕೆ ಮಾಡೋದ್ರಿಂದಾಗಿ ತಂಬಾಕು ಸೇವನೆ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ಬಜೆಟ್ ಸಂದರ್ಭದಲ್ಲಿ ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹೆಚ್ಚಳ ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು. ನೀವು ಯಾವುದೇ ಹಿಂದಿನ ಬಜೆಟ್ಗಳನ್ನು ನೋಡ್ತಾ ಹೋದಾಗ ಏನು ತುಟಿ ಸುಡುತ್ತಿದೆ ಸಿಗರೇಟ್ ಅನ್ನುವ ರೀತಿಯಾದಂತಹ ಒಂದಿಷ್ಟು ಗ್ರಾಫಿಕ್ಸ್ಗಳನ್ನು ನೋಡ್ತಾ ಇರ್ತೀರಿ. ಆದರೆ ಇವಾಗ GST ಬರೆಯನ್ನು ಈಗ 35%ಗೆ ಏರಿಕೆ ಮಾಡೋದ್ರಿಂದಾಗಿ ಸಹಜವಾಗಿಯೇ ಪ್ಯಾಕೆಟ್ಗಳ ಮೂಲಕವಾಗಿ ಮಾತ್ರ ಸೇಲ್ ಮಾಡಬೇಕು ಅನ್ನೋಂಥದ್ದನ್ನು, ಅಂದರೆ ಸಿಂಗಲ್ ಆಗಿ ಕೊಡೋ ಬದಲಿಗೆ ಪ್ಯಾಕೆಟ್ ಮೂಲಕವಾಗಿ ಮಾತ್ರ ಸೇಲ್ ಮಾಡಬೇಕು ಅನ್ನೋದು ಆಲ್ರೆಡಿ ಕಡ್ಡಾಯ ಇದೆ. ಆದರೆ ಅದು ಅನ್ವಯ ಜಾರಿ ಆಗ್ತಾ ಇಲ್ಲ. ಈಗ 35% ಅನ್ನೋದ್ರ ಮೂಲಕವಾಗಿ ಅದು ಕಡ್ಡಾಯವಾಗಿ ಒಂದು ಪ್ಯಾಕೆಟ್ ಮೂಲಕವಾಗಿ ಮಾತ್ರನೇ ಸೇಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಅನ್ವಯ ಆಗಬಹುದು. ಈ ಎಲ್ಲ ಕಾರಣಕ್ಕಾಗಿ ನೋಡ್ತಾ ಹೋದಾಗ ನಮ್ಮಲ್ಲಿ GST ಸಂಗ್ರಹದ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಸೆಪ್ಟೆಂಬರ್ ತಿಂಗಳಿನಲ್ಲಿ, ಅಂದರೆ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ, ಕಳೆದ ವರ್ಷ ಸುಮಾರು 2023-24 ಅವಧಿಯಲ್ಲಿ 20 ಲಕ್ಷ ಕೋಟಿಗೂ ಅಧಿಕ GST ಸಂಗ್ರಹ ಆಗಿತ್ತು ಭಾರತದಲ್ಲಿ. ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಳೆದ 3 ತಿಂಗಳ ಅಂಕಿಅಂಶವನ್ನು ನಾವು ತೆಗೆದು ನೋಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ 1,52,782 ಕೋಟಿ ರೂಪಾಯಿಗಳ GST ಸಂಗ್ರಹ ಆಗಿದ್ದರೆ ಅಕ್ಟೋಬರ್ನಲ್ಲಿ 1,87,000 ಆಗಬೇಕು, 1,87,000 ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹ ಆಗಿತ್ತು. ಮತ್ತು ನವೆಂಬರ್ ತಿಂಗಳಲ್ಲಿ, ಯಾಕಂದರೆ ಅಕ್ಟೋಬರ್ ತಿಂಗಳಲ್ಲಿ ಫೆಸ್ಟಿವ್ ಸೀಸನ್ ಇದ್ದ ಕಾರಣದಿಂದಾಗಿ ಕೂಡ ತೆರಿಗೆ ಸಂಗ್ರಹ ಜಾಸ್ತಿ ಆಗಿತ್ತು. ನವೆಂಬರ್ ತಿಂಗಳಲ್ಲಿ 1,82,269 ಕೋಟಿ ರೂಪಾಯಿಯ ತೆರಿಗೆ ಸಂಗ್ರಹ ಆಗಿತ್ತು. ಈ ವರ್ಷ ಸುಮಾರು 21 ಲಕ್ಷ ಕೋಟಿಯನ್ನು ದಾಟುವಂತಹ ನಿರೀಕ್ಷೆ ಇದೆ GST ಸಂಗ್ರಹದಲ್ಲಿ. ಇದರ ಜೊತೆಗೆ ಈಗ ಈ GST ದರದ ಏರಿಕೆಯನ್ನು ಮಾಡೋದ್ರಿಂದಾಗಿ ಇದು ಜನವರಿ ತಿಂಗಳಿಂದ ಅನ್ವಯ ಆಗ್ಬೋದು. ಆ ಸಂದರ್ಭದಲ್ಲಿನೇ ಮತ್ತಷ್ಟು ಹೆಚ್ಚುವರಿಯಾದಂತಹ GST ಸಂಗ್ರಹದ ಹೊಸ ಆದಾಯ ಮೂಲಗಳನ್ನು ಮತ್ತು ಸುಮಾರು 147 ವಸ್ತುಗಳಿಗೆ GSTಯ ಪರಿಷ್ಕರಣೆಯನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದಾರಲ್ಲ. ಈ ಪರಿಷ್ಕರಣೆಯ ಮೂಲಕವಾಗಿ ಈ ಒಂದು ತೆರಿಗೆ ಸಂಗ್ರಹದ ತೆರಿಗೆ ಮೂಲಗಳನ್ನು ವಿಸ್ತರಿಸಿಕೊಂಡು ತೆರಿಗೆ ಸಂಗ್ರಹವನ್ನು ಇನ್ನಷ್ಟು ಹೆಚ್ಚು ಮಾಡುವಂಥದ್ರ ಕಡೆಗೂ ಕೂಡ ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಮತ್ತು GST ಮಂಡಳಿ ಈ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳೋದಿದೆ. 35% ಸ್ಲ್ಯಾಬ್ ಅನ್ವಯ ಆಗುತ್ತಾ ಇಲ್ವಾ, ಇದಕ್ಕೆ GST ಮೆಂಬರ್ಗಳು ಯಾವ ರೀತಿಯಾದಂಥ GST ಮಂಡಳಿಯಲ್ಲಿರುವಂತಹ ಸದಸ್ಯರುಗಳು ಯಾವ ರೀತಿಯಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಯಾವ್ಯಾವ ರಾಜ್ಯಗಳು ಇದನ್ನು ಒಪ್ಕೊಳ್ತಾವ ಒಪ್ಕೊಳ್ಳೋದಿಲ್ವಾ ಅನ್ನೋದನ್ನು ಕೂಡ ಕುತೂಹಲದಿಂದ
ನೋಡಬೇಕಾಗಿದೆ.